ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೆಕ್ ಸ್ಪೆಷಲ್, ಸಿಂಪಲ್ ಆಗಿ ನೆಕ್ ಎಕ್ಸಸೈಸ್ ಮತ್ತು ಸಿಂಪಲ್ ಆಗಿ ನೀವೆಲ್ಲರೂ ಮಾಡುವಂಥ ನೆಕ್ ಸ್ಟ್ರೆಚಸ್ನ ಹೇಳ್ಕೊಡ್ತೀನಿ. ಕೂತಿದ್ದ ಜಾಗದಲ್ಲೇ ಮಾಡಬಹುದು, ನಿಂತಿದ್ದ ಜಾಗದಲ್ಲೇ ಮಾಡಬಹುದು. ಯಾವಾಗ ನಿಮಗೆ ನೆಕ್ ಮತ್ತು ಅಪ್ಪರ್ ಬ್ಯಾಕಲ್ಲಿ ಸ್ಟ್ರೆಸ್ ಅನಿಸುತ್ತೋ ಅವಾಗೆಲ್ಲ ಮಾಡಬಹುದು. ಶುರು ಮಾಡೋಣ. ಮೊದಲನೇ ಎಕ್ಸಸೈಸಲ್ಲಿ ನೆಕ್ ಸರ್ಕಲ್ಸ್ನ ಮಾಡೋಣ. ಚಿನ್ ಕೆಳಗೆ ಹಾಕಿಬಿಟ್ಟು ಒಂದು ಸೈಡಿಂದ ನೆಕ್ಕನ್ನು ತಿರುಗಿಸಿ ಪೂರ್ತಿ ಹಿಂದಕ್ಕೆ ತಗೊಂಡು ಮೇಲೆ ಬಂದು ಇನ್ನೊಂದು ಸೈಡಿಂದ ತಗೊಂಡು ಮತ್ತೆ ಚಿನ್ ಕೆಳಗೆ ಬರುತ್ತೆ. ಅದೇ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ರೈಟ್ ಸೈಡಿಂದ ತಗೊಂಡು ಮೇಲಕ್ಕೆ ತಿರ್ಗಾ ಲೆಫ್ಟ್ ಸೈಡಿಂದ ಈ ಥರ ಕೆಳಗೆ ಬರ್ತೀವಿ. ನೆಕ್ ಸರ್ಕಲ್ಸ್ ಮಾಡುವಾಗ ಅಥವಾ ನೆಕ್ಗೆ ಯಾವುದೇ ಎಕ್ಸಸೈಸ್ ಮಾಡುವಾಗ ನಮ್ಮದು ಅಪ್ಪರ್ ಬಾಡಿ ಪಾಶ್ಚರ್ ಈ ಥರ ಸ್ಟ್ರೇಟಾಗಿ ಇಟ್ಕೋಬೇಕು. ಸರ್ಕಲ್ಸ್ ಮಾಡುವಾಗ ಒಂದು ಕಡೆಯಿಂದ ಇನ್ಹೇಲ್ ಮಾಡಿ ಇನ್ನೊಂದು ಕಡೆಯಿಂದ ಎಕ್ಸ್ಹೇಲ್ ಮಾಡಿ ನಿಧಾನವಾಗಿ ಸರ್ಕಲ್ ಫಿನಿಷ್ ಮಾಡಿ ತಿರ್ಗಾ ಇನ್ನೊಂದು ಡೈರೆಕ್ಷನಿಂದ ಒಂದು ಕಡೆಯಿಂದ ಇನ್ಹೇಲ್ ಮಾಡ್ತಾ ಇನ್ನೊಂದು ಕಡೆಯಿಂದ ಎಕ್ಸ್ಹೇಲ್ ಮಾಡ್ತಾ ಸರ್ಕಲ್ನ ಫಿನಿಷ್ ಮಾಡಿ. ಇದು ಮೊದಲನೇ ಎಕ್ಸಸೈಸ್. ಸೆಕೆಂಡ್ ಎಕ್ಸಸೈಸಲ್ಲಿ ನಿಮ್ಮದು ರೈಟ್ ಸೈಡಿಗೆ ಪೂರ್ತಿಯಾಗಿ ನೆಕ್ನ ಟಿಲ್ಟ್ ಮಾಡಿ ಮತ್ತೆ ಸೆಂಟರ್ ತಿರುಗಿಬಿಟ್ಟು ಲೆಫ್ಟ್ ಸೈಡಿಗೆ ನೆಕ್ಕನ್ನು ಟಿಲ್ಟ್ ಮಾಡಿ. ಸೆಂಟರ್ ರೈಟ್ ನೆನ್ಪಿಟ್ಕೋಬೇಕು. ನಿಮ್ಮದು ಅಪ್ಪರ್ ಬಾಡಿ ಪಾಶ್ಚರ್ ನೇರವಾಗಿರಬೇಕು. ನಿಮಗೆ ಬೆನ್ನಿಗೆ ಬೇಕಂದರೆ ಸಪೋರ್ಟ್ ತೊಗೊಂಡು ಹಿಂದ್ಗಡೆ ಕುಷನ್ ಅಥವಾ ಸೋಫಾ ಮೇಲೆ ವರ್ಕೊಂಡು ಕೂರ್ಬೋದು. ಮತ್ತು ರೈಟಲ್ಲಿ ಸ್ಟ್ರೆಚ್, ಸೆಂಟರಿಗೆ ತಿರುಗಿಬಿಟ್ಟು ಲೆಫ್ಟಲ್ಲಿ ಒಂದು ಸ್ಟ್ರೆಚ್, ಸೆಂಟರ್. ಮೂರನೇ ಎಕ್ಸಸೈಸಲ್ಲಿ ಎರಡು ಕೈಯನ್ನು ಈ ಥರ ಇಂಟರ್ಲಾಕ್ ಮಾಡ್ಕೊತೀವಿ. ನೆಕ್ಕನ್ನು ಪೂರ್ತಿ ಮೇಲಕ್ಕೆ ಸ್ಟ್ರೆಚ್ ಕೊಡಿ, ಮೇಲ್ಗಡೆ ನೋಡಿ, ಆಮೇಲೆ ನಿಧಾನವಾಗಿ ಕೆಳಗಿಳಿಸಿ. ಮತ್ತೆ ಪೂರ್ತಿ ಮೇಲಕ್ಕೆ ತೊಗೊಂಡು ಸ್ಟ್ರೆಚ್ ಕೊಡಿ, ನಿಧಾನವಾಗಿ ಕೆಳಗಿಳಿಸಿ. ಸ್ಟ್ರೆಚ್, ಲುಕ್ ಅಪ್, ರಿಲೀಸ್ ಆ್ಯಂಡ್ ಲುಕ್ ಡೌನ್. ಇವು ಮೂರು ನೀವು ನೆಕ್ಕಿಗೆ ಮಾಡ್ತಕ್ಕಂಥ ಎಕ್ಸಸೈಸ್. ಇವಾಗ ಸ್ಟ್ರೆಚಸ್ ಬಂದುಬಿಟ್ಟು ಮೊದಲನೇ ಸ್ಟ್ರೆಚ್, ರೈಟ್ ಹ್ಯಾಂಡನ್ನು ನಿಮ್ಮದು ತಲೆಯ ಎಡಭಾಗದಲ್ಲಿ ಈ ಥರ ಹೋಲ್ಡ್ ಮಾಡಿ. ನಿಮ್ಮದು ಎಡಗಡೆ ಕೈ ನೀವು ಚೇರ್ ಅಥವಾ ಸೋಫಾ ಮೇಲೆ ಕೂತಿದ್ರೆ ಈ ಥರ ಸೈಡಿಗೆ ಹೋಲ್ಡ್ ಮಾಡಿಬಿಟ್ಟು ನಿಮ್ಮದು ನೆಕ್ಕನ್ನು ರೈಟ್ ಸೈಡಿಗೆ ಟಿಲ್ಟ್ ಮಾಡಿ. ಇಲ್ಲಿ ಇಂಪಾರ್ಟೆಂಟ್ ಟಿಪ್ ಏನಪ್ಪ ಅಂದರೆ ನಿಮ್ಮದು ಎಡಗಡೆ ಶೋಲ್ಡರ್ ಈ ಥರ ಮುಂದಕ್ಕೆ ಬಗ್ಗಬಾರ್ದು, ನಿಮ್ಮದು ಅಪ್ಪರ್ ಬಾಡಿನೂ ಈ ಥರ ಬಗ್ಗಬಾರ್ದು. ಪಾಶ್ಚರ್ ಕರೆಕ್ಟ್ ಮಾಡಿಕೊಂಡು ನಿಮ್ಮದು ಎಡಗಡೆ ಶೋಲ್ಡರ್ನ ಹಿಂದಕ್ಕೆ ತಿರ್ಸಿಟ್ಕೊಂಡು ನೆಕ್ನ ರೈಟ್ ಸೈಡಿಗೆ ಬೆಂಡ್ ಮಾಡಿ. ಸ್ಟ್ರೆಚ್ನ ಹೋಲ್ಡ್ ಮಾಡ್ತಾ ನಿಧಾನವಾಗಿ ಉಸಿರು ಆಳ್ಕೊಂಡು ನಿಧಾನವಾಗಿ ಉಸಿರು ಬಿಡಬೇಕು. 20 to 30 ಸೆಕೆಂಡ್ ಸ್ಟ್ರೆಚ್ನ ಹೋಲ್ಡ್ ಮಾಡಿ. ಇದೇ ಥರ ನಾವು ಸ್ಟ್ರೆಚ್ನ ರೈಟ್ ಸೈಡಿಗೆ ಮಾಡಾದಮೇಲೆ ಲೆಫ್ಟ್ ಸೈಡ್ಗೂ ಕೂಡ ರಿಪೀಟ್ ಮಾಡ್ತೀವಿ. ರೈಟ್ ಶೋಲ್ಡರ್ನ ಹಿಂದಕ್ಕೆ ತಿರುಗಿಸ್ಬಿಟ್ಟು ನೆಕ್ನ ಎಡಗಡೆ ಭಾಗದಲ್ಲಿ ಬಗ್ಸಿಟ್ಕೊಳ್ಳಿ. ಇನ್ನು ಎರಡನೇ ಸ್ಟ್ರೆಚ್ಚಲ್ಲಿ ಎರಡು ಕೈನೂ ಈ ಥರ ಇಂಟರ್ಲಾಕ್ ಮಾಡಿ. ಇಂಟರ್ಲಾಕ್ ಮಾಡಾದಮೇಲೆ ನಿಮ್ಮದು ತಲೆಯ ಹಿಂಭಾಗದಲ್ಲಿ, ನೆಕ್ ಹಿಂಭಾಗದಲ್ಲಿ ಅಲ್ಲ, ತಲೆಯ ಹಿಂಭಾಗದಲ್ಲಿ ನಿಮ್ಮದು ಎರಡು ಕೈ ಪ್ಲೇಸ್ ಮಾಡಾದಮೇಲೆ ನಿಧಾನವಾಗಿ ನಿಮ್ಮ ಚಿನ್ ಕೆಳಗೆ ಎಳೀತಾ ನೆಕ್ ಸ್ಟ್ರೆಚ್ ಮಾಡ್ತಾ ಎರಡು ಎಲ್ಬೋನ ಈ ಥರ ಜೋಡಿಸಿ.
ಉಸಿರು ಎಳ್ಕೊಂಡು ನಿಧಾನವಾಗಿ ಉಸಿರು ಬಿಡ್ತಾ ಎಲ್ಬೋ ಜೋಡಿಸಿ ಚಿನ್ ಟು ದ ಚೆಸ್ಟ್ ಬರಲಿ, ನಿಧಾನವಾಗಿ ರಿಲೀಸ್ ಮಾಡಿ. ಪರ್ಟಿಕ್ಯುಲರ್ಲಿ ಈ ಸ್ಟ್ರೆಚ್ ಮಾಡಿದಾಗ ತುಂಬ ಹಾಯ್ ಅನಿಸುತ್ತೆ, ಈ ಭಾಗ ಎಲ್ಲ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಟ್ರೈ ಮಾಡಿ ನನಗೆ ತಿಳಿಸ್ತೀರಲ್ವಾ ಹೆಂಗೆ ಅನ್ನಿಸ್ತು ಅಂತ. ಮನೆಯಲ್ಲಿ ಯಾರಿಗಾದರೂ ತುಂಬ ನೆಕ್ ಪೇನ್, ನೆಕ್ ಸ್ಟಿಫ್ನೆಸ್ ಇದ್ದರೆ ಈ ವಿಡಿಯೋನ ಅವರಿಗೆ ತೋರಿಸಿ. ಥ್ಯಾಂಕ್ ಯು.